ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ನಾನು ನಿಮ್ಮ ಅಬು ರಾಜಿ ಸೌನರು. ಇವತ್ತು ನಿಮ್ಮ ಮುಂದೆ ಬರಲು ಒಂದು ಅಗ್ನಿ ಪರ್ವತದಂತಹ ಬಲವಾದ ಕಾರಣವಿದೆ. ಕಳೆದ ಕೆಲವು ದಿನಗಳಿಂದ ನನ್ನ ವಾಟ್ಸಪ್ ಗ್ರೂಪಿನಲ್ಲಿ ವಿಷಪೂರಿತ ಸಂದೇಶಗಳು ಸುನಾಮಿಯಂತೆ ಹರಿದಾಡುತ್ತಾ ಇವೆ. ಕೆಲವರು ಎಪಿ ಇಕೆ ಎಂದು ಗೇಲಿ ಮಾಡುತ್ತಾ ಅರ್ಥವಾಗದ ಅರಬ್ಬಿ ಖುತ್ಬ ಯಾಕೆ ಅಂತ ಅಟ್ಟಹಾಸದಿಂದ ಪ್ರಶ್ನೆ ಮಾಡ್ತಾ ಗೇಲಿ ಮಾಡ್ತಾ ಇದ್ದಾರೆ. ಈ ಧರ್ಮದ್ರೋಹಿ ಟೀಕೆಗಳನ್ನು ನೋಡಿ ರಕ್ತ ಕುದಿಯುತ್ತಿರುವಾಗ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವತ್ತು ಆವೇಶದ ಕಿಚ್ಚಿನೊಂದಿಗೆ ಈ ಸತ್ಯವನ್ನು ನಿಮ್ಮ ಎದೆಯ ಮೇಲೆ ಬರೆದಿಡಲು ಬಂದಿದ್ದೇನೆ. ಗೇಲಿ ಮಾಡುವವರೇ, ಒಮ್ಮೆ ಕಣ್ಣು ತೆರೆದು ಕೇಳಿ. ಖುತ್ಬಾ ಅಂದ್ರೆ ಅದು ವಾಟ್ಸಪ್ಪಿನಲ್ಲಿ ನೀವು ಕಳುಹಿಸುವ ಒಂದು ಕಸದಂತಹ ಸಾಮಾನ್ಯ ಫಾರ್ವರ್ಡ್ ಮೆಸೇಜ್ ಅಲ್ಲ. ಅದು ವಿಶ್ವದ ಒಡೆಯನಾದ ಆ ಸೃಷ್ಟಿಕರ್ತನ ಮುಂದೆ ನಿಂತು ಮಾಡುವ ಪರಮ ಪವಿತ್ರವಾದ ದಿಕ್ಕರು. ಇವತ್ತು ನಿಮಗೆ ಕಣ್ಣು ತೆರೆಸುವ ಉದಾಹರಣೆ ನೀಡುತ್ತೇನೆ. ನೀವು ಒಂದು ಸುಂದರವಾದ ಗುಲಾಬಿ ಹೂವನ್ನು ನೋಡಿದಾಗ, ಅದರ ಮಾದಕ ಸುಗಂಧವನ್ನು ಆಗ್ರಹಿಸಿದಾಗ ನಿಮಗೆ ರೋಮಾಂಚನವಾಗುತ್ತದೆ ಅಲ್ವಾ? ಆ ಸುಗಂಧಕ್ಕೆ ಯಾವ ಭಾಷೆ ಇದೆ? ಅದು ಕನ್ನಡವೋ ಅಥವಾ ಅರಬಿಯೋ? ಯಾವುದೂ ಅಲ್ಲ. ಆದರೆ ಅದರ ಅನುಭೂತಿ ಹೃದಯದ ಅಂತರಾಳಕ್ಕೆ ನೇರವಾಗಿ ತಟ್ಟುತ್ತಲ್ಲ. ಜುಮಾ ಖುತ್ಬಾ ಆ ಪವಿತ್ರ ಅರಬ್ಬಿ ಪದಗಳು ಕೂಡ ಹಾಗೆ. ಅವುಗಳ ವ್ಯಾಕರಣದ ಅರ್ಥ ಎಲ್ಲರಿಗೂ ತಿಳಿಯದಿದ್ದರೂ ಆ ಶಬ್ದಗಳ ಪಾವಿತ್ರ್ಯತೆ ನಮ್ಮ ಮಲಿನಗೊಂಡ ಆತ್ಮವನ್ನು ಶುದ್ಧೀಕರಿಸುವ ಒಂದು ಡಿವೈನ್ ಡಿಜಿಟಲ್ ಫಿಲ್ಟರ್ ಇದ್ದಂತೆ. ಬಂಧುಗಳೇ, ನಮಾಜ್ ಅರ್ಥ ಆಗಲ್ಲ ಅಂತ ನಾವು ಅದನ್ನು ಭಾಷಾಂತರಿಸುತ್ತೇವೆಯಾ? ಬಾಂಗ್ ಕೇಳಿದಾಗ ನಮಗೆ ಅದರ ಲಿಪಿ ತಿಳಿಯದಿದ್ದರೂ ತಲೆಬಾಗುತ್ತಿಲ್ಲವೇ? ಯಾಕೆಂದರೆ ಆರಾಧನೆ ತನ್ನದೇ ಆದ ಒಂದು ಮೂಲ ರೂಪವಿದೆ. ಆ ಆಕೃತಿಯನ್ನು ಬದಲಿಸಿದರೆ ಅದರ ಅಸಲಿ ಸತ್ವವೇ ಬೂದಿಯಾಗಿ ಹೋಗುತ್ತದೆ. ಹಾಲಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಿದ ಮೇಲೆ ಆ ಹಾಲಿನ ಬೆಲೆ ಇರುತ್ತದೆಯೇ? ಸುನ್ನಿ ವಿದ್ವಾಂಸರು ಕೇವಲ ಹಠಕ್ಕೆ ಬಿದ್ದಿಲ್ಲ. ಬದಲಾಗಿ ಅವರು ಈ ದೈವಿಕ ಆರಾಧನೆಯ ಮೂಲ ಸೌಂದರ್ಯವನ್ನು ಶತಶತಮಾನಗಳಿಂದ ತಮ್ಮ ಉಸಿರಿನಂತೆ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ವಾಟ್ಸಪ್ನಲ್ಲಿ ಕುಳಿತು ಟೀಕೆ ಮಾಡುವ ಪಂಡಿತರಿಗೆ ಗೊತ್ತಿರಲಿ, ನಮ್ಮ ವಿದ್ವಾಂಸರು ಅರಿವು ನೀಡಲು ಪ್ರತ್ಯೇಕ ಪ್ರವಚನಗಳನ್ನು ಜನರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ನೀಡುತ್ತಾಲೇ ಇದ್ದಾರೆ. ಆದರೆ ಖುತ್ಬಾ ಎಂಬ ಈ ಮಹಾನ್ ಇಬಾದತ್ತಿನ ಪಾವಿತ್ರತೆಯ ವಿಷಯದಲ್ಲಿ ಅವರು ಪ್ರಾಣ ಹೋದರೂ ಎಂದಿಗೂ ರಾಜಿ ಮಾಡಿಕೊಳ್ಳುವುದೇ ಇಲ್ಲ. ಆದರೆ ಈ ಚರಿತ್ರೆ ಎಲ್ಲಿಗೆ ಮುಗಿಯಲ್ಲ. ಸಹಾಬಿಗಳು ಅರಬಿಯೇತರ ನಾಡಿಗೆ ಹೋದಾಗಲು ಈ ಭಾಷೆಯ ಚೌಕಟ್ಟನ್ನು ಯಾಕೆ ಮೀರಿ ನಡೆಯಲಿಲ್ಲ? ಇತಿಹಾಸ ಕೊಡುತ್ತಿರುವ ಆ ಕಟ್ಟು ಸತ್ಯವೇನು? ಬಂಧುಗಳೇ, ವಾಟ್ಸಪ್ನಲ್ಲಿ ಟೀಕೆ ಮಾಡುವವರು ಇತಿಹಾಸದ ಈ ಪುಟಗಳನ್ನೊಮ್ಮೆ ತಿವಿರಿ ನೋಡಿ. ಇಸ್ಲಾಂ ಧರ್ಮ ಅರಬಿಯಾದ ಗಡಿ ದಾಟಿ ಪರ್ಷಿಯಾ, ರೋಮ್ ಮತ್ತು ಆಫ್ರಿಕಾದ ಮೂಲೆಗಳಿಗೆ ತಲುಪಿದಾಗ ಅಲ್ಲಿಂದ ಕೋಟ್ಯಾಂತರ ಜನರಿಗೆ ಅರಬ್ಬಿ ಭಾಷೆ ಸ್ವಲ್ಪವೂ ತಿಳಿದಿರಲಿಲ್ಲ. ಆದರೂ ಆ ಕಾಲದ ಮಹಾನ್ ಸಹಾಬಿಗಳು ಖುತ್ಬವನ್ನು ಆಯಾ ದೇಶದ ಭಾಷೆಗೆ ಭಾಷಾಂತರಿಸುವ ಸಾಹಸ ಮಾಡಲೇ ಇಲ್ಲ. ಯಾಕೆ ಗೊತ್ತಾ? ಖುತ್ಬಾ ಅಂದರೆ ಅದು ಅಲ್ಲಾಹನ ಆ ದೇಶದ ಒಂದು ಅವಿಭಾಜ್ಯ ಅಂಗ. ಕುರ್ಆನ್ನಲ್ಲಿ ಅಲ್ಲಾಹು ಇದನ್ನು ಗುಡುಗಿನಂತೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ನೂದಿಯ ಲಿಸ್ಸಲಾತಿ ಮಿನ್ ಯೌಮಿಲ್ ಜುಮಾ ಫಸ್ಔ ಇಲಾ ದಿಕ್ರಿಲ್ಲಾ. ಸೂರತ್ ಜುಮಾ ಅನ್ನು ತೆರೆದು ನೋಡಿ. ಅದರಲ್ಲಿ ಇದರ ಅರ್ಥ, ಓ ನಂಬಿಕೆ ಉಳ್ಳವರೇ, ಜುಮಾ ದಿನದ ನಮಾಜಿಗಾಗಿ ಕರೆಯು ಬಂದಾಗ ನೀವು ಅಲ್ಲಾಹನ ಸ್ಮರಣೆಯ ದಿಕ್ರ್ ಕಡೆಗೆ ಧಾವಿಸಿ. ಇಲ್ಲಿ ಖುತ್ಬವನ್ನು ದಿಕ್ರ್ ಎಂದು ಕರೆಯಲಾಗಿದೆ. ದಿಕ್ರ್ ಎನ್ನುವುದು ಆತ್ಮದ ಭಾಷೆ. ಅದಕ್ಕೆ ನಾವು ನಮ್ಮ ಇಷ್ಟದ ಲೌಕಿಕ ಭಾಷೆಯ ಬಣ್ಣ ಬಳಿಯಲು ಸಾಧ್ಯವಿಲ್ಲ. ಸ್ವತಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಆಜ್ಞಾಪಿಸುತ್ತಿದ್ದಾರೆ, ಸಲ್ಲು ಕಮಾ ರಅಯ್ತುಮೂನಿ ಉಸಲ್ಲಿ. ಅಂದರೆ ನಾನು ಹೇಗೆ ನಮಾಜ್ ಮಾಡುವುದನ್ನು ಕಂಡಿರೋ ಹಾಗೆಯೇ ನೀವು ನಮಾಜ್ ಮಾಡಿ. ಖುತ್ಬಾ ನಮಾಜಿನ ಒಂದು ಭಾಗವಿದ್ದಂತೆ. ನಮಾಜಿನಲ್ಲಿ ನಾವು ಅರಬಿಯೇತರ ಭಾಷೆಯನ್ನು ಬಳಸುವುದಿಲ್ಲವೋ ಹಾಗೆಯೇ ಖುತ್ಬಾದ ಮೂಲ ಆಕೃತಿಯನ್ನು ಬದಲಿಸಬಾರದು ಎಂಬುದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ಚರ್ಯೆ, ಪವಿತ್ರ ಪಾಲನೆ. ಸುನ್ನಿ ವಿದ್ವಾಂಸರು ಅನುಸರಿಸುವ ಶಾಫಿ ಮದ್ಹಬ್ ಪ್ರಕಾರ ಖುತ್ಬಾ ಸರಿಯಾಗಲು 5 ಕಡ್ಡಾಯ ಅಂಶಗಳು, ರುಕುನುಗಳಿವೆ. ಅಲ್ಲಾಹನನ್ನು ಸ್ತುತಿಸುವುದು, ಸ್ವಲಾತು ಹೇಳುವುದು, ಕುರ್ಆನ್ ಆಯತು ಪಡಿಸುವುದು ಇವೆಲ್ಲವೂ ಅರಬಿ ಭಾಷೆಯಲ್ಲೇ ಇರಬೇಕು ಎಂಬುದು ಕಲ್ಲಿನ ಮೇಲಿನ ಬರಹದಂತೆ ಕಟ್ಟುನಿಟ್ಟಿನ ನಿಯಮ. ಇದನ್ನು ಬೇರೆ ಭಾಷೆಯಲ್ಲಿ ಓದಿದರೆ ಆ ಜುಮಾ ನಮಾಜ್ ಅಸಿಂಧುವಾಗುತ್ತದೆ. ಇದು ಹಠವಲ್ಲ ಬಂಧುಗಳೇ, ಇದು ಧರ್ಮದ ಮೂಲ ಬೇರನ್ನು ಕಾಪಾಡುವ ನಿಷ್ಠೆ. ಉದಾಹರಣೆಗೆ ನೋಡಿ, ಒಂದು ಶುದ್ಧ ಚಿನ್ನದ ಆಭರಣದ ವಿನ್ಯಾಸವನ್ನು ಬದಲಿಸಿದರೆ ಅದರ ಗುರುತೇ ಮಣ್ಣು ಪಾಲಾಗುತ್ತಿಲ್ಲವೇ?
ಹಾಗೆ ಖುತುಬಾದ ಅರಬ್ಬಿ ಭಾಷೆಯು ಅದರ ಅಸಲಿ. ಅದನ್ನು ಗೇಲಿ ಮಾಡುವುದು ಅಂದರೆ ಸಾವಿರಾರು ವರ್ಷಗಳ ಇಸ್ಲಾಮಿಕ್ ಪರಂಪರೆಯನ್ನು ಅವಮಾನಿಸಿದಂತೆ. ಆದರೆ ಬಂಧುಗಳೇ, ಬದಲಾವಣೆ ಬರಬೇಕಿರುವುದು ಕೇವಲ ಭಾಷೆಯಿಂದಲ್ಲ ಎಂಬುದು ನಮಗೆಲ್ಲ ಗೊತ್ತು. ನಮ್ಮ ಮದುವೆಗಳಲ್ಲಿ ನಡೆಯುವ ಆ ರಕ್ತ ಸಿಕ್ತ ಅನಾಚಾರಗಳಿಗೆ ಅಸಲಿ ಕಾರಣವೇನು? ನಮ್ಮ ವಿದ್ವಾಂಸರ ಬೋಧನೆಗಳು ನಾವು ಜೀವನದಲ್ಲಿ ಯಾಕೆ ಅಳವಡಿಸಿಕೊಳ್ಳುತ್ತಿಲ್ಲ? ಬಂಧುಗಳೇ, ಈಗ ನಾನು ಹೇಳುವ ಮಾತುಗಳು ಎದೆಯ ಮೇಲೆ ಕೈ ಇಟ್ಟುಕೊಂಡು ಕೇಳಿ. ವಾಟ್ಸಪ್ನಲ್ಲಿ ಕುಳಿತು ಖುತುಬಾ ಅರ್ಥ ಆಗ್ತಿಲ್ಲ ಅಂತ ಮೋಜು ಮಾಡುವವರೇ, ನಮ್ಮ ಮದುವೆಗಳಲ್ಲಿ ನಡೆಯುವ ಈ ಅದ್ದೂರಿ ವ್ಯರ್ಥ ಆಚರಣೆಗಳಿಗೆ, ಆ ವರದಕ್ಷಿಣೆಯ ಶಾಪಕ್ಕೆ, ಅಬ್ಬರದ ವಿಕೃತ ಆಚರಣೆಗಳಿಗೆ ಖುತುಬಾದ ಭಾಷೆ ಕಾರಣವೇ? ಖಂಡಿತ ಅಲ್ಲ. ಸುಧಾರಣೆ ಬರಬೇಕಿರುವುದು ಕೇವಲ ಭಾಷೆಯಿಂದಲ್ಲ, ನಮ್ಮ ಈಮಾನ್ ಮತ್ತು ನೈತಿಕತೆಯಿಂದ. ನೋಡಿ ಬಂಧುಗಳೇ, ನಮ್ಮ ಸುನ್ನಿ ವಿದ್ವಾಂಸರು ಹಗಲಿರುಳು ನಮಗಾಗಿ ರಕ್ತ ಬೆರೆಸಿ ಶ್ರಮಿಸುತ್ತಿದ್ದಾರೆ. ಖುತುಬಾದ ಮೊದಲು ಮತ್ತು ನಂತರ ಜನರಿಗೆ ಅರ್ಥವಾಗುವ ಭಾಷೆಯಲ್ಲೇ ಅವರು ಧಾರ್ಮಿಕ ಪ್ರವಚನಗಳ ಮಹಾಪೂರ್ವವನ್ನೇ ಹರಿಸುತ್ತಿದ್ದಾರೆ. ಸಮಾಜದ ಕೆಟ್ಟದ್ದನ್ನು ತಡೆಯಲು ಅವರು ಕಂಠ ಹರಿದುಕೊಳ್ಳುತ್ತಿದ್ದಾರೆ. ಆದರೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇವೆ? ಮದುವೆಯಲ್ಲಿ ಲಕ್ಷಾಂತರ ರೂಪಾಯಿ ಉಡಾಯಿಸುವಾಗ, ಸಾಲ ಮಾಡಿ ಸಮಾಜದ ಮುಂದೆ ನಿತ್ಯ ಪ್ರತಿಷ್ಠೆ ಮೆರೆಯುವಾಗ ನಮ್ಮ ವಿದ್ವಾಂಸರ ಬೋಧನೆಗಳು ನೆನಪಾಗುವುದಿಲ್ಲವೇ? ಆಗ ನಮಗೆ ಭಾಷೆಯ ಸಮಸ್ಯೆ ಅಡ್ಡಿಯಾಗುವುದಿಲ್ಲವೇ? ಬಂಧುಗಳೇ, ಸತ್ಯ ಏನಪ್ಪ ಅಂದ್ರೆ, ಬದಲಾವಣೆ ಬರಬೇಕಿರುವುದು ಕಿವಿಯಿಂದಲ್ಲ, ಹೃದಯದ ಅಂತರಾಳದಿಂದ. ಒಬ್ಬ ಮನುಷ್ಯನಿಗೆ ಒಂದು ಸನ್ಮಾರ್ಗದ ಮಾತು ಅರ್ಥವಾಗಲು ಅರಬ್ಬಿ ಅಥವಾ ಕನ್ನಡ ಬೇಕಿಲ್ಲ. ಆತನ ಮನಸ್ಸು ಕನ್ನಡಿಯಂತೆ ಶುದ್ಧವಾಗಿದ್ದರೆ ಸಾಕು. ಅಬುರಾಜಿ ಇವತ್ತು ನಿಮಗೆ ನೀಡುತ್ತಿರುವ ಅಂತಿಮ ಕಠೋರ ಸಂದೇಶ ಇದು. ವಿದ್ವಾಂಸರನ್ನು ಗೌರವಿಸಿ, ಸಾವಿರಾರು ವರ್ಷಗಳ ಸಂಪ್ರದಾಯವನ್ನು, ಶಾಫಿ ಮದ್ಹಬ್ನ ಆ ಮೌಲ್ಯವನ್ನು ಕಾಪಾಡಿಕೊಂಡು ಬರುವ ನಮ್ಮ ಉಲಮಾಗಳನ್ನು ಗೇಲಿ ಮಾಡುವ ಹುಂಬತನ ಮಾಡಬೇಡಿ. ಅವರ ಬದ್ಧತೆ ಈ ಧರ್ಮದ ಅಸಲಿ ಬೆನ್ನೆಲುಬು. ಆತ್ಮಾವಲೋಕನ ಮಾಡಿಕೊಳ್ಳಿ. ಖುತುಬಾ ಯಾವ ಭಾಷೆಯಲ್ಲಿದ್ದರೇನು, ಅದರಿಂದ ನಾವು ಪಡೆಯುವ ದಿವ್ಯ ಸಾರಾಂಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂದು ನಮಗೆ ನಾವೇ ಮಸೀದಿಯೊಳಗೆ ಕುಳಿತು ಕೇಳಬೇಕಾದ ಪ್ರಶ್ನೆ. ಅನಾಚಾರಗಳನ್ನು ತಡೆಯಿರಿ. ಮದುವೆಗಳಲ್ಲಿ ಹಬ್ಬರ ಮತ್ತು ಸರಳತೆಯ ಕೊರತೆಗೆ ನಮ್ಮ ಸಾಮಾಜಿಕ ಅಹಂಕಾರವೇ ಕಾರಣ. ಇಸ್ಲಾಂ ಕಲಿಸಿದ ಆ ಸರಳತೆಯನ್ನು ಜೀವನದ ಪ್ರತಿಯೊಂದು ಉಸಿರಲ್ಲೂ ಪಾಲಿಸೋಣ. ಬಂಧುಗಳೇ, ಖುತುಬಾ ಎಂಬುದು ಕೇವಲ ಮಾಹಿತಿ ನೀಡುವ ಸೆಮಿನಾರ್ ಅಲ್ಲ, ಅದೊಂದು ಆತ್ಮವನ್ನು ಡಿವೈನ್ ಆಗಿ ರಿಚಾರ್ಜ್ ಮಾಡುವ ಪವಿತ್ರ ಪ್ರಕ್ರಿಯೆ. ಆ ಪವಿತ್ರತೆಯನ್ನು ಪ್ರಾಣ ಹೋದರೂ ಉಳಿಸಿಕೊಳ್ಳೋಣ. ಗೇಲಿ ಮಾಡುವುದನ್ನು ಬಿಟ್ಟು ವಿದ್ವಾಂಸರ ಹೆಜ್ಜೆಯನ್ನು ಹೆಜ್ಜೆ ಹಾಕೋಣ. ಸತ್ಯದ ಹಾದಿಯಲ್ಲಿ ನಾನು ನಿಮ್ಮ ಅಬುರಾಜಿ. ಜಾಗೃತರಾಗಿರಿ, ಧರ್ಮ ಹಾದಿಯಲ್ಲಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.